ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತನಾಡ್ತಿರುವಂಥದ್ದು. ಶ್ರಾವಣ ಮಾಸದಲ್ಲಿ ಅಪ್ಪಿತಪ್ಪಿಯೂ ಕೂಡ ನಾನು ಹೇಳುವಂಥ 5 ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಹಾಗಾದರೆ ಆ 5 ಕೆಲಸ ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಶಿವನ ಪೂಜೆ ಮಾಡುವಾಗ ಶುದ್ಧತೆಯನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬೇಡಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಜಾಗವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ಪೂಜೆಗೆ ಬಳಸುವಂತ ಹೂವಾಗ್ಲಿ, ನೀರಾಗ್ಲಿ, ಬಿಲ್ಪತ್ರೆ ಆಗ್ಲಿ, ಇನ್ನಿತರ ಯಾವುದೇ ವಸ್ತುಗಳನ್ನ ನೀವು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಎರಡನೇದಾಗಿ ಕೋಪ, ಕೆಟ್ಟ ಮಾತುಗಳನ್ನ ಆಡಬಾರದು. ಶ್ರಾವಣ ಮಾಸದಲ್ಲಿ ಸಣ್ಣ ವಿಷಯಕ್ಕೆ ಜಗಳ ಮಾಡುವುದು ಬೇಡ. ಬೇರೆಯವರನ್ನ ನೋಯಿಸುವಂತ ಮಾತಾಡುವುದಾಗ್ಲಿ ಈ ರೀತಿ ಮಾಡಬಾರದು. ಮೂರನೇದಾಗಿ ದಾನ ಅಥವಾ ಸಹಾಯ ಮಾಡುವುದನ್ನ ತೋರಿಕೆ ಮಾಡಬೇಡಿ. ಯಾರಿಗಾದ್ರೂ ಸಹಾಯ ಮಾಡಿದಾಗ ನೀವು ಎಲ್ಲರ ಮುಂದೆ ಹೇಳಿಕೊಂಡು ತಿರುಗಾಡುವುದಾಗಲಿ ಅಥವಾ ನಾನು ಇಷ್ಟು ಕೊಟ್ಟೆ ಅಂತ ಹೇಳು ಹೆಮ್ಮೆ ಪಡೆದುಕೊಳ್ಳಕ್ಕಿಂತ ಮೌನವಾಗಿ ಸಹಾಯ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಇನ್ನು 4ನೇ ವಿಷಯವಾಗಿ ಉಪವಾಸದ ಹೆಸರಿನಲ್ಲಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಆರೋಗ್ಯವಾಗಿರುವಂತಹ ವ್ಯಕ್ತಿಗಳು ಮಾತ್ರ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತ ರೀತಿಯಲ್ಲಿ ಉಪವಾಸ ಮಾಡಿಕೊಳ್ಳದೆ ಇದ್ರೆ ಆ ದೇವರು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ತಾನೆ ಅನ್ನುವಂಥ ರೀತಿಯಲ್ಲಿ ಭಯಬೇಡ. 5ನೇದಾಗಿ ದೇವರ ಹೆಸರಿನಲ್ಲಿ ಮೂಢನಂಬಿಕೆಗೆ ಒಳಗಾಗಿ ಭಯಪಡುವಂಥದ್ದು ತಪ್ಪಿಸಿ. ಶ್ರಾವಣ ಮಾಸದಲ್ಲಿ ಇದನ್ನ ಮಾಡದೆ ಇದ್ರೆ ಕೆಡುಕಾಗುತ್ತೆ ಅನ್ನುವಂಥದ್ದನ್ನ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ ಕೆಲವರು ಭಯ ಹುಟ್ಟಿಸ್ತಾರೆ. ಭಕ್ತಿಯ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು. ಒಂದು ಲೋಟ ನೀರು ಹಾಗೂ ಬಿಲ್ಪತ್ರೆಯನ್ನು ಹಾಗೆ ನಿಜವಾದ ಭಕ್ತಿಯಿಂದ ಇವನ ಆರಾಧನೆ ಮಾಡಿದರೆ ಸಾಕು. ನಾನು ಹೇಳಿದಂತ ಈ 5 ಕೆಲಸ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣತಕ್ಕಂಥ ನಂಬರ್ಗೆ ಕರೆ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಶೀಘ್ರವಾಗಿ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಿ. ಧನ್ಯವಾದಗಳು.